ಒಗ್ಗಟ್ಟಿನಲ್ಲಿ ಯಾವಾಗಲೂ ಬಲವಿದೆ ಎನ್ನುವುದಕ್ಕೆ, ಶಕ್ತಿ ಇದೆ ಅನ್ನೋದಕ್ಕೆ ನಾನೊಂದು ಉದಾಹರಣೆ ನಿಮ್ಮ ಮುಂದೆ ಹೇಳ್ತೇನೆ. ಒಮ್ಮೆ ಒಂದು ಊರಲ್ಲಿ, ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ವಾಸಿಸ್ತಿದ್ದನು. ಆ ರೈತನಿಗೆ 3 ಗಂಡು ಮಕ್ಕಳಿದ್ದರು. ಆ 3 ಗಂಡು ಮಕ್ಕಳು ಯಾವಾಗಲೂ ಪರಸ್ಪರ ಜಗಳವಾಡುತ್ತಿದ್ದರು. ಈ ರೈತನಿಗೆ ಈ ಮಕ್ಕಳ ಜಗಳ, ಯಾವಾಗಲೂ ಈ ಜಗಳ ಕಂಡು ತುಂಬ ಮನನೊಂದು ತುಂಬ ಅನಾರೋಗ್ಯಕ್ಕೊಳಗಾದನು. ಬೇಸರ ತಾಳಲಾಗದೆ ಅನಾರೋಗ್ಯಕ್ಕೊಳಗಾದನು. ಮಲಗಿದಲ್ಲಿದ್ದ ರೈತ 3 ಮಕ್ಕಳನ್ನು ಕರೆದು ಹೇಳಿದನು. ಒಂದು ಕಟ್ಟು ಕಡ್ಡಿಗಳನ್ನು ತರಲು ಹೇಳಿದನು. ಒಂದು ಕಟ್ಟು ಕಡ್ಡಿಗಳನ್ನು ತರಲು ಹೇಳಿದಾಗ ಮಕ್ಕಳು ಹೋಗಿ ಕಡ್ಡಿಗಳನ್ನು ಒಬ್ಬ ಮಗ ಹೋಗಿ ಒಂದು ಕಟ್ಟು ಕಡ್ಡಿ ತಂದನು. ಕಡ್ಡಿ ತಂದು ಇದನ್ನು ಮುರಿಯುವಂತೆ ಹೇಳುತ್ತಾನೆ. ಅಪ್ಪ ಮಗನಲ್ಲಿ ಹೇಳ್ತಾನೆ, ಮಕ್ಕಳಲ್ಲಿ ಹೇಳ್ತಾನೆ, ಇದನ್ನು ಮುರಿಯುವಂತೆ ಹೇಳುತ್ತಾನೆ. ಮೂವರು ಇದನ್ನು ತುಂಬ ಪ್ರಯತ್ನಿಸಿದರೂ ಇದನ್ನು ಅವರ ಕೈಯಿಂದ ಮುರಿಯಲು ಸಾಧ್ಯವಾಗಲಿಲ್ಲ. ಈ ಒಂದು ಕಟ್ಟು ಕಡ್ಡಿಯನ್ನು ಮುರಿಯಲು 3ರಿಂದಲೂ ಸಾಧ್ಯವಾಗಲಿಲ್ಲ. ಆದರೆ ನಂತರ ರೈತನು ಹೇಳುತ್ತಾನೆ, ಈ ಕಟ್ಟಿದ ಕಡ್ಡಿಗಳ ಕಟ್ಟನ್ನು ಬಿಚ್ಚಲು ಹೇಳುತ್ತಾನೆ. ಬಿಚ್ಚಲು ಹೇಳಿದಾಗ ಕಟ್ಟು ಬಿಚ್ಚುತ್ತಾರೆ ಮಕ್ಕಳು. ಇವಾಗ ಅದನ್ನು ಮುರಿಯಲು ಹೇಳುತ್ತಾರೆ. ಆವಾಗ ಅದು ಬೇಗನೆ ಮುರಿದು ಕೈಗೆ ಅವರಿಗೆ ಮುರಿಯಲು ಸಿಗುತ್ತದೆ. ಆವಾಗ ರೈತ ಹೇಳಿದನು, ನಾವು ಒಗ್ಗೂಡಿ ಇದ್ದರೆ ನಮ್ಮನ್ನು ಮುರಿಯಲು ಯಾರಿಗೂ ಆಗುವುದಿಲ್ಲ. ಅದೇ ಏಕಾಂತದಲ್ಲಿ ಒಬ್ಬಂಟಿಯಾಗಿ ಇದ್ದರೆ ಇದೇ ಥರ ಬೇಗನೆ ಮುರಿಯಲು ಸಿಗುತ್ತದೆ, ನಮ್ಮನ್ನು ಸೋಲಿಸಲು ಸಾಧ್ಯವಾಗುತ್ತದೆ. ಅದರಿಂದ ನಾವು ಏಕತೆಯಿಂದ ಇರಲು ಪ್ರಯತ್ನಿಸಬೇಕು ಎಂದು ಹೇಳುತ್ತಾನೆ. ತುಂಬ ಬುದ್ಧಿ ಹೇಳುತ್ತಾನೆ. ಆವಾಗ ಅದನ್ನು ಕೇಳಿ ಮಕ್ಕಳಿಗೆ ಒಳ್ಳೆಯ ಒಂದು ಪಾಠ ಕಲಿತಂತೆ ಒಳ್ಳೆಯ ಬುದ್ಧಿ ಕಲಿಯುತ್ತಾರೆ ಮಕ್ಕಳು. ನಂತರದ ದಿನಗಳಲ್ಲಿ ಮಕ್ಕಳು ಶಾಂತಿಯಿಂದ ಬದುಕಲು ಪ್ರಾರಂಭಿಸುತ್ತಾರೆ. ಒಳ್ಳೆಯ ಕುಟುಂಬದಲ್ಲಿ ಒಳ್ಳೆಯ ಪರಸ್ಪರ ಜಗಳವಿಲ್ಲದೆ ಒಳ್ಳೆಯ ರೀತಿಯಲ್ಲಿ ಇರಲು ಅವರಿಗೆ ಸಾಧ್ಯವಾಯಿತು. ಇದರಿಂದ ಏಕತೆಯಿಂದ ಇದ್ದರೆ ನಮಗೆ ಶಾಂತಿ ಸಾಧ್ಯ ಎನ್ನುವುದಕ್ಕೆ ಒಂದು ಉದಾಹರಣೆ ಇದೆ.